ಮಂಗಳೂರಿನಲ್ಲಿ ಸುಹಾಸ್ ಶೆಟ್ಟಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶರಣ್ ಪಂಪ್ವೆಲ್ ಗಂಭೀರ ಆರೋಪಗಳನ್ನು ಮಾಡಿದ್ದಾರೆ. ಸುಹಾಸ್ ಶೆಟ್ಟಿ ಪ್ರಕರಣದಲ್ಲಿ ನಿಷೇಧಿತ ಪಿಎಫ್ಐ ಸಂಘಟನೆ ನೇರವಾಗಿ ಭಾಗಿಯಾಗಿದೆ ಅಂತ ಗಂಭೀರ ಆರೋಪ ಮಾಡಿದ್ದಾರೆ. ಈ ಹತ್ಯೆ ಮಾಡೋದಕ್ಕೆ ವಿದೇಶದಿಂದ ಫಂಡಿಂಗ್ ಆಗಿರುವ ಬಗ್ಗೆ ಮಾಹಿತಿಗಳು ಇದಾವೆ ಅಂತ ಮಂಗಳೂರಿನಲ್ಲಿ ವಿಶ್ವ ಹಿಂದೂ ಪರಿಷತ್ ಮುಖಂಡ ಶರಣ್ ಪಂಪ್ವೆಲ್ ಗಂಭೀರ ಆರೋಪ ಮಾಡಿದ್ದಾರೆ. ಸುಹಾಸ್ ಶೆಟ್ಟಿ ಹತ್ಯೆ ಪ್ರಕರಣದಲ್ಲಿ ಒಟ್ಟು 25ಕ್ಕೂ ಹೆಚ್ಚು ಜನ ಭಾಗಿಯಾಗಿದ್ದಾರೆ. ನಿಷೇಧಿತ ಪಿಎಫ್ಐ ಸಂಘಟನೆ ರಹಸ್ಯವಾಗಿ ಚಟುವಟಿಕೆ ನಡೆಸ್ತಾ ಇರುವ ಬಗ್ಗೆ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಅಶ್ರಫ್ ರಹೀಂ ಹತ್ಯೆ ಕೇಸನ್ನ ಎನ್ಐಎಗೆ ನೀಡುವ ಬಗ್ಗೆ ಒತ್ತಾಯ ಕೂಡ ಕೇಳಿಬಂದಿದೆ. ಈ ಅಶ್ರಫ್ ಹತ್ಯೆ ಪ್ರಕರಣ ಒಂದು ಆಕಸ್ಮಿಕ ಘಟನೆಯಾಗಿತ್ತು. ರಹೀಂ ಹತ್ಯೆ ವೈಯಕ್ತಿಕ ಕಾರಣಗಳಿಗೆ ನಡೆದಿದೆ ಅಂತ ಹೇಳಲಾಗುತ್ತೆ. ಮರಳು ಮಾಫಿಯಾ ಕೂಡ ಇದರ ಹಿಂದೆ ಇರುವಂತಹ ಶಂಕೆ ಇದೆ ಅಂತ ಶರಣ್ ಪಂಪ್ವೆಲ್ ಮಾತನಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ರಾಷ್ಟ್ರೀಯ ತನಿಖಾ ಸಂಸ್ಥೆಯಿಂದ ತನಿಖೆಯಾಗಲಿ, ಸತ್ಯಾಂಶ ಹೊರಬರಲಿ ಅಂತ ಶರಣ್ ಪಂಪ್ವೆಲ್ ಮಾತನಾಡಿದ್ದಾರೆ. ಮಾಡಿದಂಥ ರೀತಿ, ಅವರು ಮಾಡಿದಂತಹ ಸಂಚು, ಇದರ ಹಿಂದೆ ಅದು ಪ್ರಶಾಂತ್ ಪೂಜಾರಿ ಇರ್ಬೋದು, ಪ್ರವೀಣ್ ನೆಟ್ಟಾರ್ ಇರ್ಬೋದು, ಬೇರೆ ಬೇರೆ ಹಿಂದೂ ಸಂಘಟನೆಯ ಕಾರ್ಯಕರ್ತರನ್ನು ಯಾವ ರೀತಿ ಹತ್ಯೆ ಮಾಡಿದ್ರು ಅದೇ ರೀತಿ ಒಂದು ಸಂಚನ್ನು ಸುಹಾಸ್ ಶೆಟ್ಟಿ ಹತ್ಯೆಯಲ್ಲಿ ಕೂಡ, ಅದಕ್ಕೋಸ್ಕರ ನಮಗೆ ಬಲವಾದಂಥ ಒಂದು ಸಂಶಯ ಆಯಿತು. ಸುಹಾಸ್ ಶೆಟ್ಟಿ ಹತ್ಯೆಯ ಹಿಂದೆನೂ ನಿಷೇಧಿತ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಸಂಘಟನೆಯ ಕೈವಾಡ ಇದೆ. ಬೇರೆ ಬೇರೆ ವಿದೇಶಗಳಿಂದಲೂ ಕೂಡ ಇದಕ್ಕೆ ಫಂಡಿಂಗ್ ಆಗಿದೆ. ಸುಹಾಸ್ ಶೆಟ್ಟಿಯ ತಾಯಿ ಹೇಳಿದಾಗೇನೆ ಇದು ಕೇವಲ 10-12 ಜನ ಮಾಡಿದಂತಹ ಕೊಲೆ ಅಲ್ಲ, ಇದರ ಹಿಂದೆ ಸುಮಾರು 25ಕ್ಕೂ ಹೆಚ್ಚು ಜನ ಇವತ್ತು ಈ ಕೊಲೆಯಲ್ಲಿ ಭಾಗಿಯಾಗಿದ್ದಾರೆ. ಅಶ್ರಫ್ನ ಏನು ಇವತ್ತು ಸಾವಾಗಿದೆ, ಅದೊಂದು ಆಕಸ್ಮಿಕ ಘಟನೆ. ಅದು ಯಾರೋ ಇದನ್ನು ಪ್ಲಾನ್ ಮಾಡಿ, ಯಾರೋ ಒಂದು ವ್ಯವಸ್ಥಿತವಾಗಿ ಸಂಚು ರೂಪಿಸಿ ಆದಂಥ ಘಟನೆ ಅಲ್ಲ. ಕ್ರಿಕೆಟ್ ಆಟ ಆಡಬೇಕಾದ್ರೆ ಅಲ್ಲಿ ಇದ್ದಂಥ ಯುವಕರು ಯಾರೋ ಒಬ್ಬ ಪಾಕಿಸ್ತಾನದ ಪರವಾಗಿ ಘೋಷಣೆ ಕೂಗಿದಾನೆಂಬ ಕಾರಣಕ್ಕೋಸ್ಕರ ಅವನನ್ನು ಅಲ್ಲಿ ಪ್ರಶ್ನೆ ಮಾಡಿದ್ದಾರೆ. ಅಂಥ ಸಂದರ್ಭದಲ್ಲಿ ಏನಾಗಿದೆ ನನಗೆ ಗೊತ್ತಿಲ್ಲ, ಯಾವ ರೀತಿ ಅವನ ಸಾವಾಗಿದೆ ಅಂತೇಳಿ. ಇನ್ನು ಎರಡನೇದು ರೆಹಮಾನ್ ಹತ್ಯೆ ಏನಿದೆ, ಇವತ್ತು ಇದನ್ನು ಕೂಡ ನಮ್ಮ ಸಂಘಟನೆ ಮೇಲೆ ಸಂಘಟನೆ ಮಾಡ್ತಾ ಇದೆ ಎಂಬಂಥದ್ದನ್ನು ಇವತ್ತು ಬಿಂಬಿಸುವಂಥ ಪ್ರಯತ್ನವನ್ನು ಇವತ್ತು ಮಾಡ್ತಾ ಇದ್ದಾರೆ. ನಮಗೆ ಇವತ್ತು ಬಂದಂಥ ಮಾಹಿತಿ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಆದಿತ್ಯ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆದಿತ್ಯ, ಸುಹಾಸ್ ಶೆಟ್ಟಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶರಣ್ ಪಂಪ್ವೆಲ್ ಸಾಕಷ್ಟು ಅನುಮಾನಗಳನ್ನು ವ್ಯಕ್ತಪಡಿಸಿದ್ದಾರೆ. ಇದರ ಜೊತೆಗೆ ರಹೀಂ ಹತ್ಯೆ, ಅಶ್ರಫ್ ಹತ್ಯೆಗೆ ಸಂಬಂಧಪಟ್ಟಂತೆ ಕೂಡ ಮಾತನಾಡಿದ್ದಾರೆ. ಎನ್ಐಎಗೆ ಈ ಪ್ರಕರಣಗಳು ಹಸ್ತಾಂತರ ಆಗಿ ತನಿಖೆ ಆಗುತ್ತಾ, ಹೇಗೆ? ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ಹೌದು ಸಂತೋಷ್, ಏನು ಬಿಜೆಪಿ ಮತ್ತು ಸಂಘ ಪರಿವಾರದ ನಾಯಕರು ಈ ಹಿಂದಿನಿಂದ ಕೂಡ ಸುಹಾಸ್ ಶೆಟ್ಟಿಯ ಒಂದು ಹತ್ಯೆಯನ್ನ ಎನ್ಐಎಗೆ ವಹಿಸಬೇಕು, ಇದರ ಹಿಂದೆ ನಿಷೇಧಿತ ಪಿಎಫ್ಐ ಸದಸ್ಯರ ಕೈವಾಡ ಇದೆ, ಪಿಎಫ್ಐ ಬ್ಯಾನ್ ಆಗಿದ್ರು ಕೂಡ ಅದರ ಸದಸ್ಯರು ಆಕ್ಟಿವ್ ಆಗಿದ್ದಾರೆ, ಅವರು ಬೇರೆ ಬೇರೆ ರೂಪದಲ್ಲಿ ಈ ಹತ್ಯೆಯನ್ನ ಮಾಡುವಂತ ವಿಚಾರದಲ್ಲಿ ಪಾಲ್ಪಡೆದಿದ್ದಾರೆ, ಹಾಗಾಗಿ ಇದನ್ನ ಎನ್ಐಎಗೆ ವಹಿಸಬೇಕು ಮತ್ತು UAPA ಆಕ್ಟ್ ಎಲ್ಲ ಹಾಕಬೇಕು ಅನ್ನುವಂತಹ ರೀತಿಯೆಲ್ಲ ಆಗ್ರಹಗಳನ್ನ ಮಾಡಿದ್ರು. ಇದಕ್ಕೆ ಪೂರಕವಾಗಿ ನಿನ್ನೆ ಕೇಂದ್ರ ಗೃಹ ಇಲಾಖೆ ಈ ಪ್ರಕರಣವನ್ನ ಈಗಾಗಲೇ ಎನ್ಐಎಗೆ ಹಸ್ತಾಂತರ ಮಾಡಿದೆ. ಇನ್ನು ತನಿಖೆ ಕೂಡ ಆರಂಭವಾಗುತ್ತೆ. ಈ ಬೆನ್ನಲ್ಲೇ ಹಿಂದೂ ಮುಖಂಡ ಶರಣ್ ಪಂಪ್ವೆಲ್ ಒಂದಿಷ್ಟು ಆರೋಪಗಳನ್ನ ಮಾಡಿರುವಂತದ್ದು. ಪ್ರಮುಖವಾಗಿ ಅದೇ PFI ಸಂಘಟನೆ ಇದರಲ್ಲಿ ನೇರವಾಗಿ ಭಾಗಿಯಾಗಿದೆ ಅನ್ನುವಂಥದ್ದು. ಇನ್ನೊಂದು, ಈ ಒಂದು ಹತ್ಯೆಗೆ ವಿದೇಶದಿಂದ ಫಂಡಿಂಗ್ ಆಗಿದೆ ಅನ್ನುವಂಥ ವಿಚಾರವನ್ನ ಕೂಡ ಅವರು ಪ್ರಸ್ತಾಪ ಮಾಡಿದ್ದಾರೆ. ಮತ್ತು PFI ಬ್ಯಾನ್ ಆಗಿದ್ರು ಕೂಡ ಅದರ ಚಟುವಟಿಕೆ ಅನ್ನುವಂಥದ್ದು ಇನ್ನೂ ನಡೀತಾ ಇದೆ. ಈಗ ಏನು ಎನ್ಐಎಗೆ ಸುಹಾಸ್ ಶೆಟ್ಟಿ ಹತ್ಯೆ ಒಂದು ಪ್ರಕರಣ ಹಸ್ತಾಂತರ ಆದ ಬಳಿಕ ಈ ಕುಡುಪುವಿನ ಅಶ್ರಫ್ ಹತ್ಯೆ ಪ್ರಕರಣ ಮತ್ತು ಮೊನ್ನೆ ನಡೆದಂತಹ ಬಂಟ್ವಾಳದ ಒಂದು ರೆಹಮಾನ್ ಹತ್ಯೆ ಪ್ರಕರಣವನ್ನ ಕೂಡ ಎನ್ಐಎಗೆ ವಹಿಸಬೇಕು ಅನ್ನುವಂತಹ ರೀತಿಯ ಆಗ್ರಹಗಳು ಕೇಳಿ ಬರ್ತಾ ಇತ್ತು. ಇದಕ್ಕೂ ಕೂಡ ಈಗ ಪ್ರತಿಕ್ರಿಯೆಯನ್ನ ನೀಡಿರುವಂತ ಶರಣ್ ಪಂಪ್ವೆಲ್, ಇದು ಅಶ್ರಫ್ ಹತ್ಯೆ ಪ್ರಕರಣ ಏನಿದೆ ಇದು ಆಕಸ್ಮಿಕವಾಗಿ ಅಲ್ಲಿ ನಡೆದಂತಹ ಘಟನೆ ಮತ್ತು ರೆಹಮಾನ್